ಫ್ರೆಂಡು ಏನಿದು ಹಾ ಸಾರಿ ಎಲ್ಲ ಕೇಳ್ಕೊಂಡು ನೋಡು ಆಗಿದ್ದಾಯ್ತು. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾವ ಪ್ರಯೋಜನನೂ ಇಲ್ಲ. ಅದೇವ್ರೆ ಏನಾಯ್ತು? ಇನ್ನೂ ಇರಿಟೇಷನ್ ಅಲ್ಲೇ ಇದ್ದೀರಲ್ಲ. ಇರಿಟೇಷನ್ ಮಾಡ್ಕೊಳ್ದೆ ಏನ್ ಮಾಡ್ಲಿ ಭಾಗ್ಯ? ಅದ್ ಹೇಗೆ ಅಷ್ಟು ಬೇಗ ಅವ್ರ ಕನ್ಕ್ಲೂಷನ್ ಬರ್ತಾರೆ? ತುಂಬಾ ಜಡ್ಜ್ಮೆಂಟಲ್ ಆಗ್ಬಿಟ್ರು. ನಾವೇ ಎಲ್ಲ ತಪ್ಪು ಮಾಡಿದೀವಿ ಅನ್ನೋ ತರ ಮಾತಾಡ್ತಾ ಇದ್ರು. ಏನ್ ಗೊತ್ತಾ ಅದೇವ್ರೆ, ಮೊದ್ಲೇ ಅವ್ರು ನಮ್ಮನ್ನ ಮಾತಾಡಕ್ ಬಿಟ್ಬಿಟ್ಟಿದ್ರೆ ಎಲ್ಲದೂ ಕ್ಲಿಯರ್ ಆಗ್ಬಿಡೋದು. ಆದ್ರೆ ಅವ್ರುಗಳು ನಮ್ಮನ್ನ ಮಾತಾಡಕ್ಕೆ ಬಿಡ್ಲಿಲ್ಲ, ಅದೇ ಸಮಸ್ಯೆ ಆಗಿದ್ದಷ್ಟೇ. ಅಲ್ಲ ಭಾಗ್ಯ, ಇದನ್ನೆಲ್ಲ ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ? ಸ್ಟೇಷನ್ ಅಲ್ಲೂ ನಾನು ನಿಮ್ಮನ್ನ ಗಮನಿಸಿದೆ, ತುಂಬಾ ಕೂಲ್ ಆಗಿದ್ರಲ್ಲ, ಅದೇ ಹೇಗೆ? ಅಲ್ಲ, ನಾವು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಭಯ ಯಾಕೆ ಪಡ್ಬೇಕು ಅದೇವ್ರೆ? ನನಗ್ ಖಂಡಿತ ಗೊತ್ತಿತ್ತು ಇದೆಲ್ಲ ಯಾವ್ದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದಾನೇ ಆಗಿದೆ ಅಂತ. ಅದಕ್ಕೆ ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ನಾನು ಸುಮ್ಮನಿದ್ದೆ. ಅಂದ್ರೆ ನಾನ್ ಕದ್ದಿಲ್ಲ ಅಂತ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತಾ? ನೀವು ಕದಿಯೋದ? ಯಾಕೆ ನಗ್ತಾ ಇದ್ದೀರಾ? ಅಲ್ಲ, ನೀವು ಕದಿಯೋದು ಅಂದ್ರಲ್ಲ, ನಗು ಬಂತು. ನನ್ನನ್ನ ಕ್ಷಮಿಸ್ಬಿಡಿ ಆದಿಯವ್ರೆ. ನಮ್ಮಿಬ್ರು ಮಧ್ಯೆ ಈ ಸವಾಲ್ ಆಗಿರ್ಲಿಲ್ಲ ಅಂದಿದ್ರೆ ಈ ಸಮಸ್ಯೆನೇ ಬರ್ತಾ ಇರ್ಲಿಲ್ಲ. ಈ 7 ದಿನದಲ್ಲಿ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಿ ಆದಿಯವ್ರೆ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನಾನ್ ನಿಮ್ ಸವಾಲ್ಗೆ ಒಪ್ಕೊಳ್ಬಾರ್ದಿತ್ತು, ನಾನು ಹಠ ಹಿಡಿಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಒಂದಂತೂ ನಿಜ ಆದಿಯವ್ರೆ, ಇವತ್ತು ನಾನು ಸೋತಿದ್ದೀನಿ. ಈ ಸೋಲನ್ನ ಖುಷಿಯಿಂದ ಒಪ್ಕೊಳ್ತೀನಿ. ಮನ್ಸಾರೆ ಹೇಳ್ತಾ ಇದ್ದೀನಿ ಆದಿಯವ್ರೆ, ನೀವೇ ಈ ಸವಾಲನ್ನ ಗೆದ್ದಿದ್ದೀರಾ. ನೀವು ಯಾವ ಕಾರಣಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರೋ ಅದನ್ನ ನಾನು ಖಂಡಿತ ಫುಲ್ಫಿಲ್ ಮಾಡ್ತೀನಿ. ನಾನು ದುಡ್ಡನ್ನ ತಗೊಳ್ಳೋದೇ ನಿಮಗೆ ಖುಷಿ ಕೊಡುತ್ತೆ ಅಂದ್ರೆ ಅದನ್ನ ನಾನು ಖಂಡಿತ ಮಾಡ್ತೀನಿ. ಭಾಗ್ಯ, ರಿಯಲಿ ಸಾರಿ. ನನ್ನಿಂದ ನೀವು ಇಷ್ಟೆಲ್ಲ ಅನುಭವಿಸೋ ತರ ಆಯ್ತು. ಐ ನೋ ಇದು ನಿಮ್ಗೆ ತುಂಬಾನೇ ನೋವು ಕೊಟ್ಟಿರುತ್ತೆ ಅಂತ. ಮೊದಲನೇ ದಿನ ನೀವು ಅಷ್ಟು ಹಠ ಹಿಡಿದು ದುಡ್ಡು ಬೇಡ ಅಂದಾಗ್ಲೇ ನಾನು ಎಲ್ಲಾನು ಅರ್ಥ ಮಾಡ್ಕೊಂಡು ಅದನ್ನ ವಾಪಸ್ ತಗೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಆ ದುಡ್ಡು ಏನು ಅಷ್ಟೊಂದು ಭಾರನ ಅಂತ ಕೇಳಿದೆ. ಬಟ್ ಇವಾಗ ಗೊತ್ತಾಗ್ತಾ ಇದೆ ಅದು ನಿಮಗೆ ಎಷ್ಟು ಭಾರ ಆಗಿರ್ಬೋದು ಅಂತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಭಾಗ್ಯ. ಈ 7 ದಿನದಲ್ಲಿ ನಾನು ಎಲ್ಲೂ ನನ್ನ ಐಡೆಂಟಿಟಿನ ಹೇಳ್ಕೊಳ್ಳೋ ತರ ಇಲ್ಲ ಅಂತ ನಮ್ಮ ಮಧ್ಯೆ ಮಾತಾಗಿತ್ತು. ಆದ್ರೆ ಇವತ್ತು ನಾನು ನನ್ನ ಪ್ರಿವಿಲೇಜ್ನ ಯೂಸ್ ಮಾಡಿಕೊಂಡೆ. ಸೊ ಟೆಕ್ನಿಕಲಿ ನಾನು ಆ ಚಾಲೆಂಜಲ್ಲಿ ಸೋತಿದ್ದೀನಿ. ಹಾಗಾಗಿ ಆ ದುಡ್ಡನ್ನ ನಾನು ವಾಪಸ್ ತಗೋತೀನಿ. ನಾನು ಗೆದ್ದಿದ್ರು ನಾನು ಅದನ್ನೇ ಮಾಡ್ತಾ ಇದ್ದೆ. ಯಾಕೆ ಅದು ಎಷ್ಟೊಂದು ಭಾರ ಆಗುತ್ತೆ ಅಂತ ನನಗೆ ಪ್ರಾಕ್ಟಿಕಲಿ ಗೊತ್ತಾಯ್ತು ಭಾಗ್ಯ. ನಿಮಗೆ ನಾನು ಆ ದುಡ್ಡನ್ನ ತಗೊಳ್ಳೋದು ಖುಷಿ ಕೊಡುತ್ತೆ ಅಂತಂದ್ರೆ ನಾನು ಅದನ್ನೇ ಮಾಡ್ತೀನಿ. ನಮಸ್ಕಾರ. ಇದು ಈ ವೀಕಿಂದು ಕಮಿಷನ್. ಗುಡ್ ಮೇಡಮ್, ನೆಕ್ಸ್ಟ್ ವೀಕು ಬ್ಯಾಗ್ ಮತ್ತೆ ಹೊಸ ಬಟ್ಟೆಗಳನ್ನು ಕೊಡಬೇಕು ಅಂತ ಆದಿ ಸರ್ ಹೇಳಿದ್ದಾರೆ. ಅದಕ್ಕೆ ಆರ್ಡರ್ ಶೆಡ್ಯೂಲ್ ಮಾಡೋಣ ಅಂತಿದ್ದೀನಿ. ಒಬ್ಬನ ಹತ್ರ ಮಾತಾಡಿದೆ ಮೇಡಮ್, ಅವನು 5% ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಏನು 5%? ಕಡಿಮೆ ಆಯ್ತು, ನನಗಿನ್ನೂ ಜಾಸ್ತಿ ಬೇಕು. ಸದ್ಯಕ್ಕೆ ಕಮರ್ಷಿಯಲ್ಸ್ನ ಯಾರು ಮಾನಿಟರ್ ಮಾಡ್ತಿಲ್ಲ. ದಿಸ್ ಇಸ್ ದ ರೈಟ್ ಟೈಮ್. ಎಷ್ಟಾಗುತ್ತೋ ಅಷ್ಟು ಕಮಿಷನ್ ಮಾಡ್ಕೊಂಡ್ಬಿಡ್ಬೇಕು. ಅಂಡ್ ಟೋಟಲ್ ಅಮೌಂಟ್ ಕಳ್ಸಕ್ಕಿಂತ ಮುಂಚೆ ಎಕ್ಸ್ಟ್ರಾ 5 lakhs ಅದಕ್ಕೆ ಆಡ್ ಮಾಡಿ ಕಳಿಸಿ. ಓಕೆ ಮೇಡಮ್. ಮೇಡಮ್, ಇನ್ನೊಂದು ವಿಷಯ, ಆ ಪೋಸ್ಟಿಗೆ ಇನ್ನೊಂದು ಕ್ಯಾಂಡಿಡೇಟ್ ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ರಿ, ಏನಾದರೂ ಅಪ್ಡೇಟ್ ಇದೆಯಾ ಮೇಡಮ್? ಇಲ್ಲ, ಇನ್ನೂ ಆಗಿಲ್ಲ. ಅದೇ ನಮ್ಮವ್ರು ಯಾರಾದರೂ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ನಲ್ಲ ಮೇಡಮ್. ಹಾ, ನೆನಪಿದೆ. ಮೇಡಮ್, ಇಂಟರ್ವ್ಯೂ ತುಂಬಾ ತಪ್ಪಿರುತ್ತೆ ಮೇಡಮ್. ಯಾಕೆಂದ್ರೆ ನಮ್ಮ ಕಡೆ ಒಬ್ರು ಇದ್ದಾರೆ, ಅವನು ಇಂಥ ವಿಷಯದಲ್ಲಿ ತುಂಬಾ ಖತರ್ನಾಕ್ ಮೇಡಮ್. ನಿಮಗೆ ಓಕೆ ಅಂದ್ರೆ ಪ್ರಿಪೇರ್ ಆಗೋಕೆ ಹೇಳ್ತೀನಿ ಮೇಡಮ್. ಅದಕ್ಕೆ ಪ್ರೊಸೀಜರ್ ಏನೇನಿರುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ಬೋದು ಮೇಡಮ್. ಸರಿ, ಅವ್ರಿಗೆ ರೆಸ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡಿರಕ್ಕೆ ಹೇಳು. ಈ ವಿಷಯದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲ, ತುಂಬಾ ಜನ ಇನ್ವೆಸ್ಟರ್ಸ್ ಕೂಡ ಇನ್ವಾಲ್ವ್ ಇದ್ದಾರೆ. ಅವ್ನ ರೆಸ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡು ನನಗೆ ಕಳ್ಸಕ್ಕೆ ಹೇಳು. ಹೇಗಾದ್ರೂ ಮಾಡಿ ಅವನ್ನೇ ಅಪಾಯಿಂಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವಾಗಲೇ ಅವನಿಗೆ ಹೋಗಿ ಹೇಳ್ತೀನಿ. ಎಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ನನ್ನ ಬ್ಯಾಗ್ನ ಸರಿಯಾಗಿ ಚೆಕ್ ಮಾಡಿದೆ,
ಪೊಲೀಸ್ ಸ್ಟೇಷನ್ ಬೇರೆ ಕಂಪ್ಲೇಂಟ್ ಕೊಟ್ಬಿಟ್ಟಿದೀನಿ. ಎಂತ ಕೆಲಸ ಮಾಡ್ಬಿಟ್ಟೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲಲ್ಲ. ನನ್ನ ಹತ್ರ ನೆಕ್ಲೆಸ್ ಇದೆ ಅಂತ ಹೇಗೆ ಹೇಳೋದು? ಅಲ್ಲ, ಈ ಪೊಲೀಸರು ನಾನು ಕಳ್ಳ ಅನ್ಕೊಂಡಿರೋ ವ್ಯಕ್ತಿಗೆ ಏನು ಮಾಡಿಲ್ಲ ಅಂದ್ರೆ ಸಾಕು, ಅವನ್ನ ಆಗ್ಲೇ ಕರ್ಕೊಂಡ್ ಬಂದಿರ್ಬೋದಾ? ಛೇ, ಐ ಮೇಡ್ ಎ ಬ್ಲಂಡರ್ ಮಿಸ್ಟೇಕ್. ಸ್ವಲ್ಪ ಸಮಾಧಾನವಾಗಿ ಕುತ್ಕೊಂಡು ನೋಡಿದ್ರೆ ಎಲ್ಲ ಸರಿ ಹೋಗ್ತಿತ್ತೇನೋ. ನಾನು ಹೀಗೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಿದ್ರೆ ಏನೂ ಆಗಲ್ಲ. ಪೊಲೀಸಿಗೆ ಫೋನ್ ಮಾಡ್ಬೇಕು. ಹಲೋ ಹಲೋ ಸರ್. ಸರ್, ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬೇಕಾಗಿತ್ತು. ನಾನು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಆ ನೆಕ್ಲೆಸ್ ಎಲ್ಲೂ ಹೋಗಿಲ್ಲ, ನಂಗೆ ಸಿಕ್ತು. ಮೇಡಮ್, ಎಂತ ಅನಾಹುತ ಮಾಡಿದ್ರಿ ಗೊತ್ತಾ ನೀವು? ಅಲ್ಲ, ಫಸ್ಟೇ ನೋಡ್ಕೋಬೇಕಲ್ವೇನ್ರಿ? ದೊಡ್ಡ ಅನಾಹುತದಿಂದ ಜಸ್ಟ್ ಪಾರ್ ಆಗಿದೀವಿ ಅಷ್ಟೇ ನಾವೀಗ. ಅಯ್ಯೋ ಸರ್, ಗಾಬರಿ ಆಗ್ಬಿಟ್ಟೆ ನೆಕ್ಲೆಸ್ ಇಲ್ಲ ಅಂತ. ಅದಕ್ಕೆ ಅರ್ಜೆಂಟಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟೆ. ಯಾಕೆ ಸರ್, ಏನಾದ್ರು ತೊಂದರೆ ಆಯ್ತಾ? ತೊಂದರೆ ಆಗೋದ್ರಿಂದ ಜಸ್ಟ್ ಮಿಸ್ ಅಷ್ಟೇ. ಐ ಆಮ್ ರಿಯಲಿ ಸಾರಿ ಸರ್, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಅಂದಾಗೆ ಅವ್ರು ನಡ್ಕೊಂಡ್ಬಂದು ಏನಾದ್ರು ಮಾಡಿದ್ರಾ? ಅವರು ನಮ್ಮನ್ನೇನು ಮಾಡಿಲ್ವಲ್ಲ, ಅದು ಪುಣ್ಯ. ವಾಟ್ ಯು ಮೀನ್ ಸರ್? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ಬಂದು ಕಂಪ್ಲೇಂಟ್ ವಾಪಸ್ ತಗೊಳ್ರಿ. ಶೋರ್ ಸರ್, 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಅವ್ನು ನಮ್ಮನ್ನ ಏನೂ ಮಾಡಿಲ್ಲ, ಅದೇ ಪುಣ್ಯ ಅಂತ ಹೇಳಿದ್ರಲ್ಲ, ಯಾಕಾಗಿ ಹೇಳಿದ್ರು? ಯಾವುದಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡ್ಬೇಕು. ಅಮ್ಮ, ಇದನ್ನ ಒಳಗಡೆ ಎತ್ತಿಡು, ಬರ್ತೀನಿ. ಈ ವಿಷಯನ ಪಪ್ಪಂಗ್ ಹೇಳ. ತನ್ವಿ, ಇಡಿಯಟ್! ನಾಚಿಕೆ ಆಗಲ್ವಾ ಈ ತರ ಜೀವನ ಮಾಡೋದಕ್ಕೆ? ಈ ತರ ಇಡಿಯಟ್ ಕೆಲಸ ಮಾಡೋದಕ್ಕೆ ಯಾರು ಹೇಳ್ಕೊಟ್ಟಿದ್ದು? ಬೇಡ ಬೇಡ ಬೇಡ, ಈ ವಿಷಯನ ಪಪ್ಪಂಗ್ ಹೇಳಿದ್ರೆ ಕತೆ ಮುಗೀತು. ಅದ್ರಲ್ಲಿ ನಾನ್ ಬಂಕ್ ಮಾಡಿ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಪಪ್ಪಂಗ್ ಹೇಳಿದೀನಿ ಅಂತ ಅಮ್ಮಂಗ್ ಏನಾದ್ರು ಗೊತ್ತಾದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ದೇವ್ರೆ, ಏನ್ ಮಾಡ್ಲಿ ನಾನು ಇವಾಗ? ಇದನ್ನೆಲ್ಲ ಯಾರ ಹತ್ರ ಹೇಳಿ? ಅಮ್ಮಂಗ್ ಹೇಳ? ಬೇಡ ಬೇಡ, ಅಮ್ಮಂಗ್ ಹೇಳೋ ಧೈರ್ಯ ನನಗ್ ನಿಜವಾಗ್ಲೂ ಇಲ್ಲ. ಅಜ್ಜಿಗೆ ಹೇಳ? ಯಪ್ಪ, ಬೇಡವೇ ಬೇಡ. ಅಜ್ಜಿಗೆ ಹೇಳಿದ್ರೆ ನನ್ ಕೈ ಕಾಲ್ ಮುರಿದು ಮನೇಲಿ ಕೂರ್ಸಿ ಕಾಲೇಜ್ಗೆ ಹೋಗ್ಬೇಡ, ಎಲ್ಗೂ ಹೋಗ್ಬೇಡ ಅನ್ಬಿಡ್ತಾರೆ. ಈ ಪ್ರಿನ್ಸಿಪಲ್ ಬೇರೆ ಯಾಕೆ ಹಾಡ್ತಾರೋ? ಬಂಕ್ ಮಾಡೋದು ಅಷ್ಟೊಂದು ದೊಡ್ಡ ತಪ್ಪ? ಹಾ, ಈ ವಿಷಯನ ತಾತಂಗೆ ಹೇಳ್ತೀನಿ. ಈ ವಿಷಯನ ಅವ್ರ ಹತ್ರ ಹೇಳಿದ್ರೇನೆ ಸರಿ. ತಪ್ಪಾಯ್ತು ತಾತ, ಇನ್ ಮುಂದೆ ಯಾವತ್ತೂ ಈ ತರ ಮಾಡಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದು ಒಂದ್ಸಲ ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಅಮ್ಮನ ಹತ್ರ, ಅಜ್ಜಿ ಹತ್ರ ಈ ವಿಷಯ ಹೇಳ್ಬಿಡಿ ಅಂತಾನು ರಿಕ್ವೆಸ್ಟ್ ಮಾಡ್ತೀನಿ. ಅವಾಗ ತಾತ ಕನ್ವಿನ್ಸ್ ಆಗ್ತಾರೆ. ಹಾಗೆ ಮಾಡ್ತೀನಿ. ಬನ್ನಿ, ನನಗ್ ತುಂಬಾ ಭಯ ಆಗ್ತಿದೆ. ಭಾಗ್ಯ ಹತ್ರ ಹೋಗೋಣ. ಸುನಂದ್ ಅವ್ರೆ, ನಾವೆಲ್ಲರೂ ಅಲ್ಲಿಗೆ ಹೋದ್ರೆ ಸರಿ ಇರಲ್ಲ. ಅಲ್ಲಿ ಮಾತು ಬೆಳೆದು ಸಮಸ್ಯೆ ದೊಡ್ಡದಾಗತ್ತೆ. ಆದ್ರೆ ಬೇಗ ಅಲ್ಲಿ ನನ್ ಮಗಳು ಒಬ್ಳೇ ಇದ್ದಾಳೆ. ಇಲ್ಲ ಸುನಂದ, ನಿಮ್ ಮಗಳು ಒಬ್ಳೇ ಇಲ್ಲ. ಅಲ್ಲಿಗೆ ಆದಿ ಹೋಗಿದ್ದಾನೆ. ಅವ್ನ್ ಹೋಗಿದ್ದಾನೆ ಮೇಲೆ ಚಿಂತೆ ಬೇಡ, ಅವ್ನೆಲ್ಲ ನೋಡ್ಕೊತಾನೆ. ದೀಪ್ತಿಯಮ್ಮ, ಅಲ್ಲಿರೋದು ನನ್ ಮಗಳು. ನಿಜ ಹೇಳ್ಬೇಕಂದ್ರೆ ಅವಳ ಜೊತೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ನಿಂತ್ಕೋಬೇಕು ತಾನೆ? ಸುನಂದ, ಇವ್ರು ಹೇಳಿದ್ದು ಗೊತ್ತಾಯ್ತು ತಾನೆ ನಿಮಗೆ? ನಾವಲ್ಲಿ ಹೋಗೋದು, ನಾವೊಂದ್ ಮಾತಾಡೋದು, ಅವ್ರೊಂದ್ ಮಾತಾಡೋದು, ಸಮಸ್ಯೆ ಇನ್ನ ದೊಡ್ಡದಾದ್ರೆ ಏನ್ ಮಾಡೋದು? ಆಮೇಲೆ ಅದರಿಂದ ನಮ್ ಭಾಗ್ಯಕ್ಕೆ ತೊಂದ್ರೆ ತಾನೆ. ಅದಕ್ಕೆ ನಾವ್ ಯಾರು ಹೋಗೋದ್ ಬೇಡ ಸುನಂದ. ನೋಡಿ ಸುನಂದ, ನೀವು ಸಮಾಧಾನದಿಂದ ಇರಿ. ಆದಿ ಹೋಗಿದಾನಲ್ಲ, ಅವ್ನು ಎಲ್ಲ ಸರಿ ಮಾಡೇ ಮಾಡ್ತಾನೆ. ಅವನ ಭಾಗ್ಯನ ಖಂಡಿತ ಕರ್ಕೊಂಡ್ ಬರ್ತಾನೆ. ಏನು? ಅಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳ? ಯಾಕೆ? ಏನಾಯ್ತು? ನಿನಗದೆಲ್ಲ ಬೇಡದೇ ಇರೋ ವಿಷಯ. ಹೋಗು, ಕೈಕಾಲ್ ಮುಖ ತೊಳ್ಕೊ ಹೋಗು. ಅಲ್ಲ ಅಜ್ಜಿ, ಅಲ್ಲಾನು ಅಲ್ಲ, ಬೆಲ್ಲಾನು ಇಲ್ಲ. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು.
ಭಾಗ್ಯ ಬಂದ್ಯಮ್ಮ ಎಲ್ಲ ಸಮಸ್ಯೆ ಪರಿಹಾರ ಆಯ್ತೇನಮ್ಮ? ಹಾ ಅತ್ತೆ. ಭಾಗ್ಯ ಏನೋ ಸಮಸ್ಯೆ ಆಗಿಲ್ಲ ತಾನೆ? ಏನೂ ಇಲ್ಲಮ್ಮ, ಯಾಕೆ ಟೆನ್ಷನ್ ಮಾಡ್ಕೊಂಡು? ಏನ್ ಫ್ರೆಂಡ್ ಇದೆಲ್ಲ? ಗೆಳತಿ, ಡೋಂಟ್ ವರಿ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ. ಅಲ್ಲ ಯಾಕೆ ಈ ತರ ಮಾಡಿದ್ನಂತೆ ಅವನು? ಅತ್ತೆ ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅತ್ತೆ. ಅದೇನೇ ಇರ್ಲಿ ಭಾಗ್ಯ, ಆ ತರ ನಿನ್ನನ್ನು ಹೇಳ್ಕೊಂಡು ಹೋಗಿದ್ದು ತಪ್ಪು ತಾನೆ. ನಿನ್ನ ಹೇಳ್ಕೊಂಡು ಹೋಗುವಾಗ ಎಷ್ಟು ಭಯ ಆಗಿತ್ತು ಗೊತ್ತಾ? ಹೌದಮ್ಮ. ಆಮೇಲೆ ಅವ್ನು ಎಷ್ಟು ಜೋರಾಗಿ ಮಾತಾಡ್ದ ಗೊತ್ತಾ? ನಾವ್ ಏನಾರು ಹೇಳಿದ್ರೆ ಅದನ್ನ ಕೇಳಕ್ಕೆ ತಯಾರಿಲ್ಲ. ಅಲ್ಲ ಅಷ್ಟ್ ಜೋರಾಗಿ ಮಾತಾಡೋ ಅವಶ್ಯಕತೆ ಇತ್ತ ಅವನಿಗೆ? ಹೇಳ್ತಾ ಇದ್ದೀನಿ ನನ್ ಸೊಸೆ ತಪ್ಪು ಮಾಡಿಲ್ಲ ಅಂತ, ಆದ್ರೂ ಇಷ್ಟಿಷ್ಟು ಮಾತಾಡೋದ ಅವನು? ಹೌದಪ್ಪ ಅದೇ ಅವ್ರು ನಡ್ಕೊಂಡಿದ್ದು ನನಗೊಂಚೂರು ಇಷ್ಟ ಆಗಿಲ್ಲ. ಭಾಗ್ಯ, ಅವನ್ ಆತರ ಮಾಡಿದ್ದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಿದ್ನೋ ಇಲ್ವೋ? ಕೇಳಿದ್ರು ಅತ್ತೆ. ಅವ್ರೇನೋ ಸಾರಿ ಕೇಳಿದ್ರು, ಈಗ ನಾನು ಕೇಳ್ಬೇಕಲ್ವಾ? ನೀನ್ ಯಾಕೆ ಕ್ಷಮೆ ಕೇಳ್ಬೇಕಾದಿ? ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸಿ. ಫ್ರೆಂಡು, ಏನಿದು? ಸಾರಿ ಎಲ್ಲ ಕೇಳ್ಕೊಂಡು ನೋಡು, ಆಗಿದ್ದಾಯ್ತು. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾವ ಪ್ರಯೋಜನನೂ ಇಲ್ಲ. ಇಬ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸುನಂದ, ಕುಡಿಯಕ್ಕೇನಾದ್ರು ಕೊಡೋಣ. ಬಪ್ಪ, ಬಮ್ಮ. ಗಾಡ್, ಏನಪ್ಪ ಮಾಡ್ಲಿ ನಾನು? ಮನೆಗ್ ಬಂದಿದ ತಕ್ಷಣ ಎಲ್ಲಾ ವಿಷಯನ ತಾತನ ಹತ್ರ ಹೇಳೋಣ ಅಂದ್ರೆ ಇಲ್ಲಿ ಏನೋ ದೊಡ್ಡ ಸಮಸ್ಯೆ ಆದಂಗಿದೆ. ಇನ್ ನಾನ್ ಬಂಕ್ ಮಾಡಿರೋ ವಿಷಯ ಗೊತ್ತಾದ್ರೆ ಅಷ್ಟೇ ಕತೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಇದೆಲ್ಲ ಸಮಾಧಾನ ಆದ್ಮೇಲೆ ಹೇಳೋಣ ಅಂದ್ರೆ ಅಷ್ಟ್ ಟೈಮ್ ಕೂಡ ನನ್ನ ಹತ್ರ ಇಲ್ಲ. ನಾಳೆನೆ ಇದೆಲ್ಲ ಸಾಲ್ವ್ ಆಗ್ಬೇಕು, ಇಲ್ಲ ಅಂದ್ರೆ ಪ್ರಿನ್ಸಿಪಲ್ ಕಾಲೇಜಿಗೆ ಬಿಡಲ್ಲ ಅಂತ ಹೇಳಿದ್ದಾರೆ. ಏನ್ ಮಾಡ್ಲಿ ಇವಾಗ? ಬೆಟರ್ ಟು ಕಾಲ್ ಪಪ್ಪ. ಅವ್ರ ಹತ್ರನೇ ನಾಳೆ ಕಾಲೇಜಿಗೆ ಬರೋಕ್ ಹೇಳ್ತೀನಿ. ಏನೇ ಆದ್ರೂ ಸರಿ, ಅಮ್ಮ ಮತ್ತೆ ಅಜ್ಜಿಗೆ ಈ ವಿಷಯ ಗೊತ್ತಾಗ್ಬಾರ್ದು. ಪಪ್ಪನ ಹತ್ರನೇ ಮ್ಯಾನೇಜ್ ಮಾಡಕ್ ಹೇಳ್ತೀನಿ. ಅವರು ಬೈತಾರೆ, ಬಟ್ ಬೆಟರ್ ದೆನ್ ಅಮ್ಮ ಅಂಡ್ ಅಜ್ಜಿ. ಅವ್ರ ಹತ್ರನೇ ಮಾತಾಡ್ತೀನಿ.